ಈ ಫ್ಯೂಯಲ್ ಕ್ರೈಸಿಸ್ ಎಲ್ಲ ನಡೀತಿದ್ಯಾ ಅಂದರೆ ಎಥನಾಲ್ E20 ಇವೆಲ್ಲ ದಿಸ್ ಇಸ್ ನಾಟ್ ಗುಡ್ ಟೈಮ್ ಟು ಬೈ ಸೂಪರ್ ಬೈಕ್. ನಾನು ಥ್ಯಾಂಕ್ಸ್ ಅಂತೀನಿ ನಮ್ಮನ್ನು ಗಾಡಿ ಕೊಡಿಸಿ ನಾನು ಬರ್ತೀನಿ ಅವ್ರಿಗೆ ಕಂಪೇರ್ ಮಾಡಿದ್ರೆ ಆ್ಯಂಡ್ ಫುಲ್ ಅಡ್ವೆಂಚರ್ ಫ್ಯಾಮಿಲಿ ಲಾಕ್ ಮಾಡ್ತಾ ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟವ್ರೆ ಬೈಕ್. ಆ್ಯಕ್ಚುಲಿ ಒಂದು ತಗೊಂತಾರದು ಬೇಜಾರೇ ಆಗ್ತದೆ. ಒನ್ ಆಫ್ ದ ಬೆಸ್ಟ್ ಬೈಕ್ಸ್ ತೊಗೊಂಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಯಾವುದಿದು ಗಾಡಿ? ಇದಾ ಗೈಸ್ ಇದೆ ಗಾಡಿ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು 5:40, ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಇವತ್ತು ನಮ್ಮ KTM ಅಡ್ವೆಂಚರ್ 390 ಡೆಲಿವರಿ. ಸೊ ಅದನ್ನು ತೊಗೊಳಕ್ಕೆ ಹೋಗ್ತಾ ಇದ್ದೇವೆ. ಇವಾಗ ಇಲ್ಲಿಂದ ನಮ್ಮ ರಾವು ಮತ್ತು ಹರ್ಷ ಅವ್ರ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ರಾವು, ಹರ್ಷ, ಸವಾದ್, XP ಎಲ್ಲ ಜಾಯ್ನ್ ಆಗ್ತಾರೆ. ಸೊ ಅಲ್ಲಿಂದ ಎಲ್ಲ KTM ರಾಜಾಜಿನಗರ ಶೋರೂಮ್ಗೆ. ಸೊ ಅಲ್ಲಿ ನಮ್ಮ ಉಳಿದ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಫ್ರೀ ಲೆಫ್ಟ್ ಟರ್ನ್ ಇರುತ್ತಪ್ಪ, ಬಟ್ ಸ್ಟ್ರೈಟ್ ಹೋಗೋರು ಅಲ್ಲೇ ಬಂದು ನಿಂತ್ಕೋತಾರೆ. ಲೆಫ್ಟಲ್ಲಿ ಪಾಸ್ ಆಗೋಲ್ಲ ಬೇರೆ ವೆಹಿಕಲ್ಗಳು. ವೀಕ್ಡೇ ಅಲ್ವಾ, ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ. ಅದು ಇವಾಗ ಎಲ್ಲ ಆಫೀಸ್ ಬಿಡೋ ಟೈಮು, ಕಾಲೇಜ್ ಬಿಡೋ ಟೈಮು. ಸೊ ಮೂವಿಂಗ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ವಿಷಯ ಏನಂದರೆ ಆ್ಯಕ್ಚುಲಿ ಡೆಲಿವರಿ ಇವತ್ತೇ ತೊಗೋಬೇಕಿತ್ತು. ಇನ್ನು ಇವತ್ತು ಬಿಟ್ಟು ನಾಳೆನೂ ಆಗೋಲ್ಲ, ನಾಡಿದ್ದು ಆಗೋಲ್ಲ. ನಾಳೆ ಅಮಾವಾಸ್ಯೆ ಹಿಂದಿನ ದಿನ, ನಾಡಿದಿಂದ ಆಷಾಢ ಸ್ಟಾರ್ಟು. ನಾನೇನು ಬಿಲೀವ್ ಮಾಡೋಲ್ಲ, ಬಟ್ ನಮ್ಮ ಮನೇಲಿ ಅವೆಲ್ಲ ಹೇಳ್ತಾರಪ್ಪ. ಅವು ಅವರಿಗೋಸ್ಕರ ಆದರೂ ನಾವು ಫಾಲೋ ಮಾಡಬೇಕಷ್ಟೆ. ಇದು ನನ್ನ 4th ಬೈಕ್ ಡೆಲಿವರಿ. ಫಸ್ಟ್ R15, ಆಮೇಲೆ 390, 457, ಇದು ಅಡ್ವೆಂಚರ್ 390. ಬಟ್ ಫಸ್ಟ್ ಟೈಮು ಒಂದು ಅಡ್ವೆಂಚರ್ ಕ್ಯಾಟಗರಿ ಬೈಕ್ ತೊಗೊಳ್ತಾ ಇರೋದು. ಏನಕ್ಕಂದರೆ ತುಂಬ ಸಲ ರೈಡ್ ಮಾಡಬೇಕಾದ್ರೆ, ಲಾಂಗ್ ರೈಡ್ ಮಾಡಬೇಕಾರೆಲ್ಲ ಫೀಲ್ ಆಗಿತ್ತು, ಒಂದು ಅಡ್ವೆಂಚರ್ ಇದ್ದರೆ ಇವೆಲ್ಲ ಆರಾಮಾಗಿರೋದಲ್ಲ ನನಗೆ ಅಂತ. ಬಟ್ ಇವಾಗ ಹಿಂಗಿದ್ರು ಈ ಫ್ಯೂಯಲ್ ಕ್ರೈಸಿಸ್ ಎಲ್ಲ ನಡೀತಿದ್ಯಾ ಅಂದರೆ ಎಥನಾಲ್ E20 ಇವೆಲ್ಲ. ಸೊ ಈ ಟೈಮ್ ದಿಸ್ ಇಸ್ ನಾಟ್ ಗುಡ್ ಟೈಮ್ ಟು ಬೈ ಸೂಪರ್ ಬೈಕ್. ಸೊ ಅವೆಲ್ಲ ಯೋಚನೆ ಮಾಡೇನೆ ಈ ವರ್ಷ ಫುಲ್ ಅಡ್ವೆಂಚರ್ ಮಾಡೋಣ, ಫುಲ್ಲು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡು ಅಡ್ವೆಂಚರ್ 390 ತೊಗೊಳ್ತಾ ಇರೋದು. ಅಡ್ವೆಂಚರ್ 390 ಬೆಸ್ಟು ಈ ಅಂಡರ್ 500cc ಬೈಕ್ಸಲ್ಲಿ. ಇದು ನನಗೆ ಇಷ್ಟನೇ. ನಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಗೋಲ್ಡನ್ ಥ್ರಾಟಲ್ ಸತೀಶ್ ಅಣ್ಣಗೆ. ಅವರಿಲ್ಲ ಅಂದಿದ್ರೆ ಇಷ್ಟು ಬೇಗ ತಾಳಕ್ಕೆ ಆಗ್ತಾಯಿರಲಿಲ್ಲ ಬಿಡ್ರಿ. ಯಾಕಂದರೆ ನಮ್ಮ ಫ್ರೆಂಡು ಇವಾಗ 1 ವೀಕ್ ಬ್ಯಾಕ್, 1 ವೀಕ್ ಅಲ್ಲ 2 ವೀಕ್ಸ್ ಬ್ಯಾಕ್ ಗಾಡಿ ತೊಗೊಂಡ. ಅವನು ಬುಕ್ ಮಾಡಿ 1 ಮಂತ್ 1.5 ಮಂತ್ ಕಾಯ್ದು ತೊಗೊಂಡಿರೋದು ಕೌಶಿಕ್ಕು. ಈಗ ಲಾಸ್ಟ್ ರೈಡಲ್ಲಿ ಅಡ್ವೆಂಚರ್ 390 ಬಂದಿತ್ತಲ್ಲ ಒಂದನೇ. ಸೊ ಆ ಗಾಡಿ ಡಿಮ್ಯಾಂಡ್ ಜಾಸ್ತಿ ಇದೆ. ಮಿನಿಮಮ್ ಅಂದರೆ 1 ಮಂತ್ ವೆಯ್ಟಿಂಗ್ ಪೀರಿಯಡ್ ಇದೆ. ಅದು ಆರೆಂಜ್ ಕಲರ್ಗೆ ಇನ್ನೂ ಡಿಮ್ಯಾಂಡು. ಸೊ ಹಾಗೆ ನಾನು ವೈಟ್ ಕಲರ್ ತೊಗೊಳೋದು ಇದ್ದಿದ್ದರೆ ಒಂದು 2-3 ಡೇಸ್ ಬ್ಯಾಕೆ ಸಿಗ್ತಾಯಿತ್ತು. ಬಟ್ ನಾನು ತೊಗೊಳ್ತಾ ಇರೋದು ಆರೆಂಜು. ಸೊ ಆರೆಂಜು ನೆನ್ನೆ ಲೋಡ್ ಬಂದಿರೋದು ಪುಣೆಯಿಂದ. ಸೊ ಇವತ್ತು ರಿಜಿಸ್ಟ್ರೇಷನ್ ಮಾಡಿಸಿ ಹಂಗೆ ಡೈರೆಕ್ಟ್ 1 ಡೇ ಪ್ರೊಸೆಸ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಸಂದೀಪ್ ಸರ್. ಸೊ ಅವರೂ ಅಷ್ಟೇ ಬೇಗ, ಅವ್ರ ರೆಫರಿಂದಲೇ ನಮಗೆ ಬೇಗ ಸಿಗ್ತಾ ಇರೋದು ಗಾಡಿ. ಆ್ಯಂಡ್ KTM ರಾಜಾಜಿನಗರ್ ಶೋರೂಮ್ ಮಧ್ಯಾಹ್ನ ಕನ್ಫರ್ಮೇಷನ್ ಸಿಕ್ಕ ತಕ್ಷಣ ಸಂಜೆ ಗಾಡಿ ಡೆಲಿವರಿಗೆ ರೆಡಿ ಮಾಡಿದ್ದಾರೆ. ಗಣಪತಿ ಡಿಸ್ಕಷನ್ ಮಾಡ್ತಿದ್ದೀಯಾ? ಎಸ್ ಆಬ್ವಿಯಸ್ಲಿ ಹೋಗ್ತೀವಲ್ಲ ಪೂಜೆ ಮಾಡೋಕ್ಕೆ. ಫಸ್ಟ್ ಬಂದ್ಬಿಡೋಣ ಬೇಗ, ಡೆಲಿವರಿ ತೊಗೊಂಡು ಹಂಗೆ ಹೋಗುವಂತೆ. ಫ್ಯಾನ್ಸಿ ಆಗಿ ಬಂದ್ಬಿಟ್ಟಿದ್ರಲ್ಲ ಬ್ರೋ. ಏನು ಬ್ರೋ ಮಾಮೂಲಿ ಫಾರ್ಮಲ್ಸ್ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಗೊತ್ತು ಬ್ಲ್ಯಾಕ್ ಹಾಕಿರ್ತೀಯ ಅಂತ. 3 ಬ್ಲ್ಯಾಕ್. ಇಲ್ಲಿ ರಾವು ಫೋನ್ ಮಾಡಿ. ಅಯ್ಯೋ ಇವಾಗ ಮಾಡ್ತವನಾ? ಓ ಯು ಸೇ ಟ್ರಾಫಿಕ್. ನಾನು ಅವನಿಗೆ ಟ್ರಾಫಿಕ್ ಅಂತೆಲ್ಲ ಹೇಳಿಲ್ವಲ್ಲ. ಬಂದ್ವಿ ನಾನು ರಾವಲ್ಲು. ಆ್ಯಕ್ಚುಲಿ 6:30 ಡೆಲಿವರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಇವಾಗ 6:30 ಆಗಿದೆ. ಐ ಮೀನ್ 6:26 ಈಗ. ಓಕೆ 7:10 ಒಳಗಡೆ ತೊಗೊಂಡ್ರು ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಗೋಲ್ಡಿ ಬಂದಿದೆ, ಪಕ್ಕ ಬೈತಾರೆ. ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ನಮಗೆ ಸದ್ಯಕ್ಕೆ. ಎಲ್ಲ ಟೈಮು ಲೇಟಾಗಿ ಬರ್ತಿದ್ದವನು ಇವತ್ತು 5:15, 1 ಅವರ್ 1.25 ಅವರ್ ಮುಂಚೆ ಬಂದಿದ್ದೀನಿ. ಟೈಮ್ ಸೆನ್ಸ್ ಇಲ್ಲ. ಬೇಗ ಬಂದಿರೋದು ಏನು ಗೊತ್ತಾ, ಇವ್ರು ಕೆಲಸದ ಮೇಲೆ ಹೋಗ್ತಾ ಇದ್ರು ಪೀಣಿಯಾಗೆ, ಅದಕ್ಕೆ ಬಿಟ್ಟಿರೋದು. ಆಷಾಢ ಎಫೆಕ್ಟ್. ಸೇಮ್ ರಾಹುಲ್ಗೂ ಸೇಮ್. ಹೌದು ಸೇಮು. ಒಂದೇ ಪಾರ್ಟಿ. ಅವತ್ತೇ ಕಳ್ಸೋದಿನ ಫುಲ್ ಖುಷಿ ಆಗ್ಬಿಟ್ಟಿದ್ದ ಹೋಗಿದ್ದೆ. ಮತ್ತೆ ಥ್ಯಾಂಕ್ ಟು ಯು ಯಾಕಪ್ಪ ಗಾಡಿ ಬೇಗ ಕೊಡಿಸ್ತಾ ಇರೋದಕ್ಕೆ. ಪಾರ್ಟಿ ಕೊಡಿಸಿ. ಥ್ಯಾಂಕ್ಸ್ ಟು ಯು. ನಾನು ಥ್ಯಾಂಕ್ಸ್ ಅಂತೀನಿ ನಮ್ಮನ್ನು ಗಾಡಿ ಕೊಡಿಸಿ. ಓಕೆ ರಂಜನ್ ಬ್ರೋ ಬಂದಿದ್ದಾರೆ. ಥ್ಯಾಂಕ್ಸ್ ಬ್ರೋ ಫಾರ್ ಕಮಿಂಗ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. 6:00 ಬಂದೆ. ಆ್ಯಕ್ಚುಲಿ ಬೇಗ ಬರುವೆ ರಾವ್. ಅಲ್ಲ ಇವನು ಏನಂದ ಗೊತ್ತಾ ನನಗೆ? ಇಲ್ಲ 6 ಗಂಟೆಗೆ ತೊಗೊಂಡ್ಬಿಡ್ತೀವಿ, ಅದ್ಮೇಲೆ ಆಗಲ್ಲ ಅಂತಂದ. ನಾನು ಅದಕ್ಕೆ ಅವ್ನು ಮೋನ್ಗೆ ಹೇಳಿದೆ, ಏನೋ ಬರಲ್ಲ ಅವ್ನು 6 ಗಂಟೆ ಅಂತ. 6:30 ಅಂತ ನಂಗೆ ಎಷ್ಟು ಗೊತ್ತಾ? 6 ಗಂಟೆ ಅಂತ 5:15 ಬ್ರೋ. 5:15 ಮೇಲೂ ಅಲ್ಲ, 5:15 ಮುಂಚೆ. ನಿನ್ಗೆ 5 ಗಂಟೆ ಹೇಳ್ಬೇಕಾಗಿತ್ತು.
ನೀನು ಇವನು ಇಬ್ಬರೇ ಲೇಟ್ಗಳು, ಅದಕ್ಕೆ ಇವ್ ಮೂರನೇ. ನಾನೇ ಲಾಸ್ಟ್ ನಾನು ಬರ್ತೀನಿ, ಅವ್ರಿಬ್ರು ಕಂಪೇರ್ ಮಾಡಿದ್ರೆ ನಾನು ಅದಕ್ಕೆ ಕೇಳಿದೆ ಸೈನ್ ನಾನು ಹಾಕ್ಬಿಡ್ತೀನಿ ಅಂತ ಅಂದೆ. ಹಾಕೋಗಿತ್ತು. ಈಗ ಅಷ್ಟ ಕರೆಕ್ಟ್ ಆಗುತ್ತಾ, ಟೈಮ್ ಕರೆಕ್ಟ್ ಆಗುತ್ತಾ? ಎಕ್ಸಾಕ್ಟ್ 10:30 ಫೋನ್ ಮಾಡಿ ಇಲ್ಲೇ ನಿಂತಿದ್ರು ಒಳಗಡೆ ಅಂತ. ಎಲ್ಲ ಫೋಟೋಗ್ರಾಫರಲ್ಲಿ ಇದು ಹುಡುಗರು ಐ ಬ್ರೋ ಪಾಪ ಬ್ರೋ ಹಂಗೆ ಬಿಡಿ. ಸ್ಪೈಡಿ ಫಿಲ್ಮ್ಸ್ ಸ್ಪೈಡಿ ಫಿಲ್ಮ್ ಹಂಗೆ ಫಸ್ಟ್ ಇನ್ನೊಂದ್ಸಲಿ ಕೇಳಿದ ಒಂದ್ಸಲಿ. ಎಲ್ಲಿ ಫೋಟೋಗ್ರಾಫರು? ಹಂಗಲ್ಲ ಬ್ರೋ, ಸ್ಪೈಡಿ ಫಿಲ್ಮ್ಸ್ ಅನ್ನಿ ಬ್ರೋ. ಎಲ್ಲಿ ಫೋಟೋಗ್ರಾಫರ್? ಬ್ರೋ ಐ ಆಮ್ ಅಲ್ಲ ಇವನು ರೆಸ್ಪಾನ್ಸಿಬಲ್. ಹೇಳ್ತೀನಿ. ಐ ಆಮ್ ರೆಸ್ಪಾನ್ಸಿಬಲ್. ಇವನು ನನಗೆ ಫೋನ್ ಮಾಡ್ದ, ಬ್ರೋ ಯಾವ ಬಟ್ಟೆ ಹಾಕ್ಕೊಂಡಿ ಅಂತ. ನಾನು ಅಂದೆ, ಇವಾಗ ನನ್ನ ಮೊದಲೇ ಫ್ಯಾಷನ್ ಸೆನ್ಸ್ ಇಲ್ಲ, ನನಗೆ ಯಾಕೋ ಇದನ್ನ ಹೇಳಿಲ್ಲ ಫಸ್ಟ್ ಹೇಳಿದ್ರು ಕೇಳಿದ್ರೆ ಹೇಳಿದ್ರು. ಅದಾದ್ಮೇಲೆ ಓಲಿ ಒಂದು ಕೆಲಸ ಮಾಡು, ಪಂಚೆ ಅಥವಾ ಇದು ಹಾಕೊಂಬ, ವೈಟ್ ಶರ್ಟು, ಪ್ಯಾಂಟು ತಂದಿರು, ಪಂಚೆ ಇಷ್ಟ ಆಗಿಲ್ಲ ಅಂದರೆ ಪ್ಯಾಂಟ್ ಹಾಕೊಂಬಿಡು ಅಂತ ಅಂದೆ. ಹ್ಞೂ ಓಕೆ ವೈಟ್ ಶರ್ಟ್ ಹಾಕೊಂಡ್ಬರ್ತೀನಿ ಅಂದವನು, ಬ್ಲ್ಯಾಕ್ ಶರ್ಟ್ ಹಾಕೊಂಡು. ಮತ್ತೆ ಬ್ಲ್ಯಾಕ್ ಯಾರನ್ನ ಪಂಚೆಯಲ್ಲಿ? ಹೊಸದು ತಗೊಳೋವಾಗ, ಹೊಸದು ಮಾಡೋವಾಗ ಬ್ಲ್ಯಾಕ್ ಹಾಕೊಂಡು ಹೋಗ್ತಾರ. ಫಿಲಮ್ಗಳಲ್ಲಿ ನೋಡಿಲ್ವಾ, ಮದುವೆ ಆದ್ಮೇಲೆ ಎಲ್ಲ ವೈಟ್ ಹಾಕುತ್ತಾನೆ. ವೈಟ್ ಹಾಕೋದು ಅದು ಮದುವೆ ಆದ್ಮೇಲೆ ಬ್ರೋ, ಮದುವೆ ಆಗೋದು ಮುಂಚೆ ಅಲ್ಲ. ಏನು ಸಮಾಚಾರ? ಆರಾಮಪ್ಪ. ಬೈ ಬಂದ್ರಿ. ಇಲ್ಲಿದೆ ನಮ್ಮ ಬಾಯ್ಸ್. ನೋಡೋದು ನಾನು ಸ್ಪೈಡಿ. ಫೋಟೋಗ್ರಾಫರ್ ಆಗ್ತದೆ. ಬ್ಲಾಗ್ ನೋಡು ಗೊತ್ತಾಗುತ್ತೆ. ಕಟ್ ಮಾಡಬೇಡ. ಇಲ್ಲ ಅಲ್ಲ ಕಟ್ ಮಾಡಿದ್ರೆ ಯಾಕೆ ನೋಡ್ಬೇಕಿದೆ. ಕಟ್ ಮಾಡಬೇಡ, ಕಟ್ ಮಾಡಿದ್ರೆ ಲಾಗ್ ಹಾಕೋ. ಅವಾಗ ಗೊತ್ತಾಗುತ್ತೆ ಯಾವ್ದು ಅಂತ ಅಂದ್ಬಿಟ್ಟು. ಯಾವ್ದಿದು ಗಾಡಿ? ಹ್ಞೂ ಇದಾ ಗೈಸ್, ಇದೆ ಗಾಡಿ, ಇದೆ ಗೈಸ್ ಗಾಡಿ, ಇದೆ ಇಲ್ಲಿದೆ ನೋಡಿ. ಅನ್ವಿಲ್ ಆಗೋಯ್ತು. ನೋಡ್ತಾ ಇದ್ದೀರಾ? ನಾನು ಒಂದು ಟೈಮ್ ನೋಡ್ಕೊಂಡು ಇದೆ ಗೈಸ್, ಇದೆ ಗಾಡಿ. Seem like every captain gotta maintain the cap. You can make change, don't change for that. Tell the whole truth, get paid for that. Let you never fall off, you was made for that. You gotta be who you really be, shine from the inside. Ain't really who they say on the outside. You gotta be who you really be, shine from the inside. Cause they ain't really who they say on the outside. Slide around the city with my day one. I ain't gotta worry cause they A1. Wasn't in the field then you can't come with us. My little shawty going stupid, going straight dumb with us. I'm a big time, still humble in the hood. Gotta keep it positive on nothing but the good. When I'm on vacation, I be stunting like I should. Got a real queen falling, she gon' stumble on the wood. And I still be doing business with my brother them. And I know that if I got it, I'ma cover them. And I know that if I need it, they gon' give it back. Gotta practice what you preachin', I be living that. Taking trips round the globe, bringing game back. Touchdown hood, happy that I came back. Take a photo with my granny for the memories. And if it's for a good cause, I'm buying 10 of these. Seem like every captain gotta maintain the cap. ಫೈನಲಿ ಥರ್ಡ್ ಆಯ್ತು. ಹೇಳಿಬಿಡ್ರ ಬ್ರೋ, ನೀವು ಹೇಳಿ ಬ್ರೋ, ಮುಂದೆ ಹೇಳಿ ಬ್ರೋ, ತೆಗಿ ಹೇಳಿ. ನಾವೇನು ಹೇಳೋದಪ್ಪ, ನೀವೇ ಹೀರೋ. ಬೆಳಕೆ ಬಿಡಲ್ಲ, ಎಲ್ಲ ತುಡಿತಾರೆ. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಈ ತರ ಹೌದಪ್ಪ, ಅವರು ಸಾಕು ಜಗಳ ಹಿಡಿದ್ರೆ ನನ್ನ ಬೈಕ್ ಬಗ್ಗೆ ಹೇಳ್ರಿ. ಬೈಕ್ಸ್ ಓಕೆ, ಖುಷಿ ಆಗ್ತದೆ. ನಮ್ಮ ಒನ್ ಬೀಚ್ ಬೈಕರ್ ಹೊಸ ಬೈಕ್ ಡೆಲಿವರಿ ತೊಗೊಂಡಿರೋದು. KTM ಫೈವ್ ಥ್ರೂ ಔಟ್ ಜರ್ನಿ ನೋಡಿದೀವಿ ನಾವು. ಡಾಲ್ಫಿನಲ್ಲಿ ನೋಡಿದೀವಿ, ರಾಕಿನಲ್ಲಿ ನೋಡಿದೀವಿ. ಸೊ ಫೈನಲಿ ನೀವು 390 ಇದ್ದಾಗ ನೋಡಿರ್ಲಿಲ್ಲ ನಂದು. RC 390 ನೋಡಿದ್ವಿ. ಅದೇ ಈ ರೈಡ್ ಹೋಗಿದ್ವಲ್ಲ, ಕರೆಕ್ಟ್ 390. ಸೊ ಅದನ್ನು ನೋಡಿದ್ದೀನಿ. ಸೊ ಫೈನಲಿ ಅಡ್ವೆಂಚರ್ ಸೆಗ್ಮೆಂಟ್ಗೆ first adventure ಗಾಡಿ ಇದು. ಅಡ್ವೆಂಚರ್ ಬೈಕು, ಅದು ಶೋರೂಮ್ ಇಂದ ಹೊಸ ಗಾಡಿ ಡೆಲಿವರಿ ತೊಗೊಳ್ತಾ ಇದ್ದಾನೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ಆರಾಮ ಓಡಿಸು, ಹುಷಾರು, ಹ್ಯಾವ್ ಅ ಸೇಫ್ ರೈಡ್ ಆ್ಯಂಡ್ ಫುಲ್ ಅಡ್ವೆಂಚರ್. ಫ್ಯಾಮಿಲಿ ವ್ಲಾಗ್ ಮಾಡ್ತಾ ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟವ್ರೆ ಬೈ. ಫುಲ್ ನೀಟಾಗಿ ಡೀಟೇಲ್ಡಾಗಿ ಹೇಳ್ತಾರೆ. ಡ್ಯಾನಿ ನನ್ನ ಜೊತೆ ನೆಕ್ಸ್ಟ್ ರೈಡಿಗೆ ಆಸ್ ಎ ಫ್ರೆಂಡ್ ಸೇಫ್ ರೈಡ್ ಮಾಡು, ಹುಷಾರಾಗಿ ಓಡಾಡು ಅಷ್ಟೇ. ಥ್ಯಾಂಕ್ ಯು ಚಿನ್ನ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ನೀವೇನು ಹೇಳ್ಬಿಡಿ ಬಿಡ್ರಿ. ಇಲ್ಲ ಆ್ಯಕ್ಚುಲಿ ಏನಂದ್ರೆ ನನಗೆ ಆ್ಯಕ್ಚುಲಿ ಒಂದು ತಗೊಂತಾರದು ಬೇಜಾರೇ ಆಗ್ತಾರೆ. ಗೊತ್ತು ಏನು ಕೇಳು, ಏನಕ್ಕೆ 3 ಸಿಲಿಂಡರ್ ತಗೊಂತೀನಿ ಅಂದ್ಬಿಟ್ಟು ಸಿಂಗಲ್ ಸಿಲಿಂಡರ್ ಹೋದಾಗ ಅದು ಏನಂದ್ರೆ ಮೂರ್ ಬೈಕ್ ಒಂದೊಂದು ಸಿಲಿಂಡರ್ ಆಯ್ತಲ್ಲ. ಅಲ್ಲ ಬ್ರೋ, ಗಾಡಿ ಮೇಲೆ 2 ಸಿಲಿಂಡರ್ ಬ್ರೋ, ಈ ಫಸ್ಟು E20 ಇದೆಲ್ಲ ಮುಗಿದಿ ತಡ್ರಿ. ಈ ವರ್ಷ ಒಂದು ಸ್ವಲ್ಪ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋಣ. ಅದು ಬಿಗ್ ಇನ್ವೆಸ್ಟ್ಮೆಂಟ್, ಅಷ್ಟು ಈಸಿಯಾಗಿ ಮಾಡಿ ಕೈ ಸುಟ್ಕೊಳ್ಳೋದು ಬೇಡ. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್ ಬಂದಿದ್ದಕ್ಕೆ. ಕಂಗ್ರ್ಯಾಚುಲೇಷನ್ಸ್, ಒನ್ ಆಫ್ ದ ಬೆಸ್ಟ್ ಬೈಕ್ಸ್ ತೊಗೊಂಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಲದಾಖ್ ಮಾಡೋಣ ಬ್ರೋ. ಆ್ಯಕ್ಚುಲಿ ನಾನು R15 ಆದ್ಮೇಲೆ ತುಂಬಾ ಲಾಂಗ್ ಇದು ಸ್ಪಿತಿ ರೈಡ್ ಆದ್ಮೇಲೆ ತುಂಬಾ ಗ್ಯಾಪ್ ಆಯ್ತು. ಲಾಂಗ್ ಹೋಗ್ಬೇಕು. ನಮ್ಮ ಬಿಟ್ಟು ಹೋಗ್ತಾರೆ, ಹೋಗಿ ಬಂದವ್ರೆ. ಅದು ಜೀನ್ ರೈಡ್ ತಗೊಂಡು ಹೋಗಿ ಬಂದವ್ರೆ. ನಂಗಂತೂ ಖುಷಿಯಪ್ಪ. ಅರ್ಥ ಆಯ್ತು. ಸರ್ ಎತ್ತಬೇಕು ಅಂತಂದ್ರೆ ಇವ್ರ Z100 ಹೋಗ್ಬೋದು, ಎಡಿಬೇಕಾದ್ರೆ ಅಂಕಿ ಜೊತೆ ಹೋಗ್ಬೋದು. ಹಂಗೇನಿಲ್ಲ, ನಮ್ದು ಬರುತ್ತೆ ಗಾಡಿ. ಬಟ್ ಇನ್ನೊಂದು 6-7 ಬರ್ತೋ. ಬಟ್ ನನಗೆ ಗೊತ್ತಿರ ನೀವೆಲ್ಲ ಹೋಗ್ತೀರ ರೈಡ್ ಇವಾಗ.
ಅಷ್ಟೇ ದಿಸ್ ಪಾಯಿಂಟ್ ಆಫ್ ಟೈಮ್ ಒನ್ ಆಫ್ ದ ಬೆಸ್ಟ್ ಬೈಕ್ಸ್ ನೀವು ಹೌದು. ಈ ತಡ್ರಿ ಬ್ರೋ ನಿಮಿಷ ಟ್ರಾವೆಲ್ ಅಂತ ಬಂದರೆ ನನಗೆ ಗೊತ್ತಿರೋದ್ರಲ್ಲಿ ಅಂಡರ್ 500cc ಸೆಗ್ಮೆಂಟ್ಸಲ್ಲಿ ದಿ ಬೆಸ್ಟು 390. ಬಾಯ್ ಹಾಂ ಶುಗರ್ ಕೇನ್ ಹಾಕ್ಸಲ್ಲ ಈಗ XP 95 ಅದೇ ಅಲ್ವಾ ಇನ್ನೇನು ಫಸ್ಟ್ಗೆ 100 ಹಾಕ್ಸ್ಬಿಡು. 100 ಸಿಗ್ಬೇಕಲ್ಲ ಎಲ್ಲಿದೆ ಇಲ್ಲಿ ನಾಗರಬಾವಿ ಇದು ಇದ್ರ ಹತ್ರ ಸಿಗುತ್ತೆ, 9 ಹಳ್ಳಿಗೆ ಹೋಗ್ತಿಯಲ್ಲ. ಬ್ರೋ ದೂರ ಆಗುತ್ತೆ ಬ್ರೋ ಅಲ್ಲಿಂಟ ಹೋಗೋಷ್ಟೊಳಿಗೆ ಪೆಟ್ರೋಲ್ ಇಲ್ಲ ಅಷ್ಟು ಹೋಗೋದು ಶೋ ನಿಮ್ದು ನಾಗರಬಾವಿ ಎಲ್ಲನು ಬಟ್ ಅಲ್ಲಿವರೆಗೂ ಹೋಗಲ್ಲ ಇದು. 7 ಕಿಲೋಮೀಟರ್ ಇಲ್ಲಿಂದ ಹರ್ಷವ್ರ ಮನೆಯಿಂದ ಹೋಗ್ತೀಯಾ? ಇಲ್ಲ ಹಂಗೆ ಹೋಗಲ್ಲ, ಅದನ್ನ ರೂಟೇ ಗೊತ್ತಾಗಲ್ಲ. ಹಿಂಗೆ ಹೋಗು ಲೆಫ್ಟ್. ನೀವು ಹೆಂಗೆ ಕರ್ಕೊಂಡು ಅವರೆಲ್ಲ ಇಲ್ಲಿ ಹಿಂಗೆ ಹಿಂಗೆ ಸ್ಟ್ರೈಟ್ ಹೋಗ್ತೀನಿ ಯಶವಂತಪುರ ಲೆಫ್ಟ್ ಅಂದ್ಯಾ? ಗುರುಂಟೆಪಾಳ್ಯ ಲೆಫ್ಟು ವರ್ಗು ಅಲ್ಲಿ ಯಾಕೋ ಹೋಗ್ತೀಯಾ? ಅದಿಲ್ವಾ? ಫೈನಲಿ ಗಾಡಿ ತೊಗೊಂಡಿದ್ದೆಲ್ಲ ಆಯಿತು. ಇವಾಗ ಟುವರ್ಡ್ಸ್ ನಮ್ಮನೆ. ಓ ಯಾರನ್ನು ಕನ್ಫ್ಯೂಸ್ ಆಗುತ್ತೆ. ಪ್ರತಿ ಟ್ಯಾಂಕಿ 15 ಕಿಲೋಮೀಟರ್ವರೆಗೆ ಹೆಚ್ಚು ಕೊಡುತ್ತದೆ. ಹಾಂ ಫುಲ್ ಪವರ್. ಫುಲ್ ಟೈಮ್ಸ್ ನೋಡಿ. ಥ್ಯಾಂಕ್ ಯು. शेल ऐप है? सॉरी शेल ऐप है? ಇಲ್ಲ ಬೇಡ. आप ये वीडियो बना रहे हो क्या? हाँ अभी भी बन रही है क्या? हाँ बस स्कैनर शेल ऐप नहीं है? शेल ऐप है लेकिन अभी नहीं चाहिए. 30 रुपीज़ का डिस्काउंट हो जाएगा ना? ऐसा नहीं है, टाइम नहीं है अभी. क्या है ना, अभी पूजा करने के लिए जाना है. सॉरी ಸೀರಿಯಸ್ ಜನ ಕಾಣಿಸ್ತಿದೆಯಾ? ಹೋಗಿ ನಮ್ಮ ಬಾಯಿ ಟೆಸ್ಟ್ ಡ್ರೈವ್ ಬರ್ತಾ ಇದ್ದಾರೆ. ನಮ್ಮ ಬಾಯಿ ಜ್ಯೂಸ್ ಕೂಡ ನೋಡಿ ಹೆಂಗಾಗ್ಬಿಟ್ಟಿದೆ, ಧೂಳು ಹಿಡ್ದೋಗಿದೆ. ಇಲ್ಲಿ ಇದೇ ಪ್ರಾಬ್ಲಮ್ ಬೆಂಗಳೂರಲ್ಲಿ ನಿಲ್ಸಿದ್ರೆ ಹೊರಗಡೆ ಫುಲ್ಲು ಧೂಳಿರುತ್ತೆ. ಒಂದು ಅಟ್ಲೀಸ್ಟ್ ಕವರ್ ಹಾಕಿಲ್ಲ ಬೈ ಇವತ್ತಾಕೋ. ಕವರ್ ಹಾಕಿದರೆ ಇಷ್ಟೊಂದು ಧೂಳು ಆಗ್ತಾ ಇರಲಿಲ್ಲ. ಹೆಂಗಿದೆ ಬೈ? ಇದು ಸೇಮ್ ನಿಮ್ಮ ಕಾರ್ ಥರನೇ. ಹೈವೇಲಿ ಮಾತ್ರ ಒಳ್ಳೆ ಮಸ್ತ್ ಮಜಾ ಕೊಡುತ್ತೆ ಕ್ರೂಸ್ ಮಾಡೋದಕ್ಕೆ. ಫುಲ್ ರಿಲ್ಯಾಕ್ಸ್ ಪೊಸಿಷನ್ನು. ಒಳ್ಳೆ ಡೀಸೆಲ್ ಬೈಕ್ ಕೊಡ್ತಾನೆ. ಡೀಸೆಲ್ ಡೆಲಿವರಿ ತಗೊಂಡು ಇದು ಒಂದು 5 ದಿನ ಆದಮೇಲೆ ಮಾಡ್ತಾರೋ ವ್ಲಾಗು ಮಧ್ಯದಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ದೆ. ಹೇಳಿದ್ನಲ್ಲ ನಾನು ಬರೀ ವೀಕೆಂಡ್ಸ್ ಮಾತ್ರ ಫ್ರೀ ಆಗೋದು, ಇನ್ನು ಉಳಿದ ಟೈಮಲ್ಲೆಲ್ಲ ಇದು ಅಂತ. ಸೊ ಇವತ್ತು ಫ್ರೈಡೇ ಹೆಂಗೋ ಹಾಫ್ ಡೇ ಮ್ಯಾನೇಜ್ ಮಾಡಿ ಲೀವ್ ಹಾಕ್ಕೊಂಡು ಇವಾಗ ಆಕ್ಸರೀಸ್ ಹಾಕ್ಸೋಕೆ ಹೋಗ್ತಾ ಇದ್ದೀನಿ. ಅದನ್ನು ನೀವು ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀರಾ. ಸೊ ಇಲ್ಲಿವರೆಗೂ ವ್ಲಾಗ್ ನೋಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಕ್ರೇಜಿ ಕಂಟೆಂಟ್ ಬರುತ್ತೆ. ಹಂಗೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ. ಯಾಕಂದರೆ ಯೂಟ್ಯೂಬಲ್ಲಿ ವ್ಲಾಗ್ಸ್ಗಿಂತ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ಜಾಸ್ತಿ ಬರ್ತವೆ. ಸೊ ಹೋಗಿ ಇನ್ಸ್ಟಾಗ್ರಾಮ ಫಾಲೋ ಮಾಡಿಕೊಡಿ. ಆಮೇಲೆ ಎಲ್ಲ ಅಪ್ಡೇಟ್ಸ್ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ. ಇವಾಗ ನಾವು ಆಕ್ಸರೀಸ್ ಹಾಕ್ಸೋಕ್ಕೆ ನೆಕ್ಸ್ಟ್ ಆರ್ಡರ್ಸಿಗೆ ಹೋಗ್ತಾ ಇದ್ದೀವಿ. ಏನೇನು ಹಾಕಿಸ್ತೀನಿ ಅಂತ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್.